ದೇಸಾಯಿಯವರು ಗುರುರಾಯರ ಪಾದಗಳಿಗೆ ಬಿದ್ದು ಶರಣಾಗತರಾಗ್ತಾರೆ. ಇದು ನಿಮ್ಮ ಕೃಪೆ ಸ್ವಾಮಿ, ನಮ್ಮ ಮಗ ನಿಮ್ಮದು. ತಮ್ಮ ಅಧೀನದ ಭೂಮಿಯನ್ನೇ ಗುರುರಾಯರಿಗೆ ಸಮರ್ಪಿಸ್ತಾರೆ. ಈ ಗ್ರಾಮವೇ ನಿಮ್ಮದು ಅಂತ ಶರಣಾಗತರಾಗ್ತಾರೆ. ಆ ದಿನದಿಂದ ಕಿರೀಟಗಿರಿ ಪವಿತ್ರ ಕ್ಷೇತ್ರವಾಗುತ್ತೆ. ಇಂದಿಗೂ ಆ ಗ್ರಾಮ ಮಂತ್ರಾಲಯ ಮಠದ ಅಧೀನದಲ್ಲಿದೆ. ದೇಸಾಯಿ ಮನೆತನ ಇಂದಿಗೂ ಗುರುಭಕ್ತಿಯಲ್ಲಿ ನೆಲೆಗೊಂಡಿದೆ. ಪೂಜ್ಯರಾದ ಶ್ರೀ ಜಗನ್ನಾಥದಾಸರು ಈ ಪವಾಡವನ್ನು ತಮ್ಮ ಪದ್ಯದಲ್ಲಿ ಸೆರೆ ಹಿಡಿದಿದ್ದಾರೆ. ಚೂತ ಫಲರಸಿ ಪೋತ ಮುಳುಗೆ ಮೃತ್ಯು ಭೀತಿಯ ಬಿಡಿಸಿದ ಅನಾಥ ರಕ್ಷಕ ರಾಯಬಾರೋ ತಂದೆ ತಾಯಿಬಾರೋ. ಇದು ಕೇವಲ ಒಂದು ಪದ್ಯವಲ್ಲ, ಇದು ಇತಿಹಾಸದ ಸಾಕ್ಷಿ. ಕಿರೀಟಗಿರಿಯ ಈ ಘಟನೆ ಕೇವಲ ಒಂದು ಕಾಲಘಟ್ಟದ ಪವಾಡವಲ್ಲ, ಅದು ನಮ್ಮ ಜೀವನದ ಒಂದು ಪ್ರತಿಬಿಂಬ. ದೇಸಾಯಿಯ ಮಗ ಮಾವಿನ ಸೀಕರಣೆ ಒಳಗಡೆ ಕುತೂಹಲದಿಂದ ಬಾಗಿ ನೋಡ್ದ, ಅರಿಯದೆ ಅಲ್ಲೇ ಮುಳುಗಿ ಪ್ರಾಣ ಬಿಟ್ಟ. ಕಣ್ಣಿಗೆ ಕಾಣುವ ರೂಪದಲ್ಲಿ, ಕಿವಿಗೆ ಕೇಳುವ ಶಬ್ದದಲ್ಲಿ, ನಾಲಿಗೆಗೆ ಸಿಗುವ ರುಚಿಯಲ್ಲಿ, ಮನಸ್ಸಿಗೆ ತೃಪ್ತಿ ಕೊಡುವ ಸುಖಗಳಲ್ಲಿ ನಾವು ಕೂಡ ನಿತ್ಯವೂ ಬಾಗಿ ನೋಡ್ತಾ ನಿಂತಿದ್ದೇವೆ. ಸಿಹಿ ನಮ್ಮನ್ನು ಆಕರ್ಷಣೆ ಮಾಡ್ತಾ ಇದೆ, ಸುಖ ನಮ್ಮನ್ನು ಸೆಳಿತಾ ಇದೆ. ನಾವು ಅದನ್ನು ನೋಡಿ ಅನುಭವಿಸೋಣ ಅಂತ ಬಾಯಿ ಚಪ್ಪರಿಸ್ತಾ ಇದ್ದೀವಿ. ನಿಧಾನವಾಗಿ ವಿಷಯಗಳ ಹಂಡೆಯೊಳಗಡೆ ಬಿದ್ದು ಹೋಗ್ತಾ ಇದ್ದೀವಿ. ಮೊದಲಿಗೆ ಅದು ಸಿಹಿ, ಅನಂತರ ಅದು ಬಂಧನ, ಆಮೇಲೆ ಅದೇ ನಮ್ಮ ದಹನ.